ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬದವರೇ. ಇವತ್ತು ನಾವು ಹೈದರಾಬಾದ್ ಸ್ಟೈಲಿಯಲ್ಲಿ ಕಲರ್ಫುಲ್ ಆಗಿ ಹಾಗೂ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗ ನಾವು ಸ್ಕ್ರೀನ್ ಮೇಲೆ ಕೊಟ್ಟಂತ ಇಂಗ್ರೀಡಿಯೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಸಾಕು. ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನಾನು ಇವಾಗ ಒಂದು 3/4 kg ಆಗುವಷ್ಟು ಅಂದ್ರೆ 750 ಗ್ರಾಮ್ ಆಗುವಷ್ಟು ಚಿಕನ್ ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ನಾನು ಒಂದು ಕಡಾಯಿಗೆ 3/4 kg ಆಗುವಷ್ಟು ಅಂದ್ರೆ 750 ಗ್ರಾಮ್ ಅಷ್ಟು ಚಿಕನ್ ನ ಆಡ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರು, ಹಾಗೆ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ನ ಹಾಕೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸಹ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಾದ ನಂತರ ನಾನಿವಾಗ ಒಂದು ಚಿಕ್ಕ ಪಾತ್ರೆಗೆ ಒಂದು 1/4 ಕಪ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಆಯಿಲ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿದ ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದನ್ನು ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಂದು ಬಣ್ಣ ಅಂದ್ರೆ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಟ ನಂತರ ನಾನು ಹೇಳ್ತೀನಿ ಇದನ್ನು ಏನಕ್ಕೆ ಯೂಸ್ ಮಾಡೋದಂತ, ಅಂದ್ರೆ ಎಂಡ್ ಆಫ್ ದ ಅಡಿಗೆಯಲ್ಲಿ. ಸೊ ಇದನ್ನು ನೀವು ಒಂದು ಪೇಪರ್ಗೆ ಸ್ಪ್ರೆಡ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಿ ಸೈಡಲ್ಲಿ ಇಟ್ಟೋದ ನಂತರ ನೀವು ನಾನು ಕಡಾಯಿನ ಒಂದು ಪಾತ್ರೆನ ತಗೊಂಡಿದ್ದೀನಿ. ಅಂದ್ರೆ ಬಿರಿಯಾನಿ ಮಾಡ್ಲಿಕ್ಕೆ ಈ ತರ ಅಗ್ಲ ಸ್ಪೇಸ್ ಪಾತ್ರೆ ಇದ್ರೆ ಒಳ್ಳೇದು. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಅಂದ್ರೆ ಒಂದು 3 ಮೀಡಿಯಂ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 4 ಹಸಿಮೆಣಸಿನಕಾಯಿ ಸಹ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಒಳ್ಳೆ ಹೆಚ್ಚಿಟ್ಟಂತ ಟೊಮೆಟೊನು ಸಹ ಹಾಕೊಂಡಿದ್ದೀನಿ. ಇವಾಗ ನೀವು ಇದನ್ನು ಬೇಗ ಬಾಯ್ಲ್ ಆಗ್ಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡ್ರೆ ಬೇಗ ಬಾಯ್ಲ್ ಆಗುತ್ತೆ. ಸೊ ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಂತ ಚಿಕನ್ ತಗೊಂತಾ ಇದ್ದೀನಿ. ಚಿಕನ್ ಈಗ ಇದಕ್ಕೆ ಹಾಕ್ಬಿಟ್ಟು ನಾವು ಹಸಿ ಸ್ಮೆಲ್ ಹೋಗೋವರೆಗೆ ಇದನ್ನ ಹುರ್ಕೋಬೇಕು. ಇವಾಗ ನಾವು ಮಿಡಲಲ್ಲಿ ಸ್ಪೈಸಿ ಐಟಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕೊಟ್ಟಿಟ್ಟಂತ ಸ್ಪೈಸಿ ಐಟಮ್ನ ಇದಕ್ಕೆ ಹಾಕೊಳ್ಳಿ. ಸೊ ಪ್ರತಿಯೊಂದನ್ನು ಸ್ಪೈಸಿ ಐಟಮ್ನ ನೀವು ಚೆನ್ನಾಗಿ ಹುರಿದ ನಂತರ ಅದನ್ನ ಫ್ಲೇವರ್ ಎಣ್ಣೆಲಿ ಬಿಡ್ಬೇಕು. ಯಾಕಂದ್ರೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಬೆರೆಸಿಲ್ಲ. ಸೊ ಇದನ್ನ ನಾವೀಗ ಆಯಿಲಲ್ಲೇ ಸ್ಪೈಸಿ ಐಟಮ್ನ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಈ ಫ್ರೈ ಆದ ನಂತರ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ನೀವೊಂದು ಸೌಟಲ್ಲಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು 5 ನಿಮಿಷ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ಇಡಿ, ಅಂದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗಿರ್ಲಿ. ಸೊ ಇವಾಗ ನಾನು 750 ಗ್ರಾಮ್ ಅಷ್ಟು ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. ಈ ಬಾಸುಮತಿ ರೈಸ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಡಿ. ಇವಾಗ ನಾನು ರೈಸ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಇದನ್ನ ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಎಲ್ಲ ಐಟಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಆಮೇಲೆ ಪಲಾವ್ ಎಲೆ, ಮತ್ತೆ ಶಾಯಿ ಜೀರಿಗೆ, ಆಮೇಲೆ ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಒಂದು ಸ್ವಲ್ಪ ಆಯಿಲು ಸಹ ಹಾಕೋತಾ ಇದ್ದೀನಿ. ಇದನ್ನ ಆಯಿಲ್ ಹಾಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೋಬೇಕು. ಏನಕ್ಕಂದ್ರೆ ನಾವು ಆಯಿಲ್ ಹಾಕೋದ್ರಿಂದ ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಬಿಡಿ ಆಗಿರ್ತವೆ. ಸೊ ಅದಕ್ಕೋಸ್ಕರ ಆಯಿಲ್ ಹಾಕ್ಬಿಟ್ಟು ಈ ತರ ಕುದಿಸ್ಕೊಂಡ ನಂತರ ನಾನು ಏನ್ ಮಾಡಿದ್ದೀನಿ ಅಂದ್ರೆ 15 ನಿಮಿಷ ಮಧ್ಯೆ ತೊಳೆದಿಟ್ಟಂತಹ ಬಾಸುಮತಿ ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಹಾಕೋದ್ರಿಂದನೇ ಹೈದರಾಬಾದಿ ಬಿರಿಯಾನಿ ಚೆನ್ನಾಗಿ ಬರೋ ಸಾಧ್ಯ. ಬೇರೆ ರೈಸ್ ಎಲ್ಲ ಮಾಡ್ತಾರೆ, ಬಟ್ ಹೈದರಾಬಾದಿ ಬಿರಿಯಾನಿ ತರ ಬರಲ್ಲ. ಸೊ ಅದಕ್ಕೋಸ್ಕರ ಬಾಸುಮತಿ ರೈಸ್ 60 to 70% ಅದನ್ನ ನೀವು ಫುಲ್ ಬೇಯಿಸ್ಕೋಬಾರ್ದು. ನೀವು ಕಿಟ್ ನೋಡ್ರೆ ಗೊತ್ತಾಗುತ್ತೆ. 60 to 70% ಬೇಯಿಸ್ಕೊಳ್ಳಿ. ಇವಾಗ ನಾವೇನು ಸೈಡಲ್ಲಿ ಎತ್ತಿಟ್ಟಂತ ಚಿಕನ್ ಸಹ ನೋಡಿ ಆಲ್ಮೋಸ್ಟ್ ಎಲ್ಲ ಒಂದು 60 to 70% ಫ್ರೈ ಆಯ್ತು. ಫ್ರೈ ಆದ ನಂತರ ಇದಕ್ಕೆ ಒಂದು ಚಿಕ್ಕ ಲಿಂಬುನ ನಾನು ಹಾಕೋತಾ ಇದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು ಲಿಂಬುನ. ಸೊ ಈಗ ನಾ ಏನ್ ಮಾಡಿದೆ ಅಂದ್ರೆ ರೈಸ್ ಬೇಯಿಸಿಟ್ಟಂತದ್ರಲ್ಲೇ ಒಂದು ಅರ್ಧ ಕಪ್ ಅಂದ್ರೆ 1 ಕಪ್ ನೀರ್ ಆಗುವಷ್ಟು ಇದನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ದಮ್ ಕಟ್ಟಿದ ನಂತರ ಇದು ಅಡಿಗೆ ಸೀದ ಹೋಗ್ಬಾರ್ದು ಅಂತ ನಾನು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಮೊದಲೇನೆ. ಇವಾಗ ನಾನು ಆಲ್ರೆಡಿ ಗ್ಯಾಸ್ ಸ್ಟವ್ ಸಹ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಮಾಡಿಟ್ಟಂತ ರೈಸ್ನ ಇಲ್ಲಿ ಹಾಕೋತಾ ಇದ್ದೀನಿ. ಹಾಕೊಂಡು ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇದು ನಾವೇನು ಕೇಸರಿ ಕಲರ್ ಕಾಣ್ತಿದ್ಯಾ ಕಲರ್, ಅದನ್ನ ನಾನು ಇದು ಹಾಲಲ್ಲಿ ಕೇಸರಿಯನ್ನು ಹಾಕ್ಬಿಟ್ಟು ಮಾಡಿರೋದು. ಅದೇನು ಗ್ರೀನ್ ಕಲರ್ ಅದು ಫುಡ್ ಕಲರ್ ಆ್ಯಡ್ ಮಾಡೋದು. ನೀವು ಬೇಕಿದ್ರೆ ಆ್ಯಡ್ ಮಾಡಿ, ಇಲ್ಲ ಅಂದ್ರೆ ಆಪ್ಷನಲ್. ಸೊ ಇವಾಗ ನೀವು ಇದಕ್ಕೆ ಏನ್ ಮಾಡಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿ ಸ್ವಲ್ಪ ಡಿಸೈನಿಗೆ. ಆಮೇಲೆ ಇದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ದೀನಿ. ನೀವು 4 ಟೇಬಲ್ ಸ್ಪೂನ್ ಸಹ ಹಾಕ್ಬೋದು, ನೋ ಪ್ರಾಬ್ಲಮ್. ನಾ ಹೇಳಿದ್ನಲ್ಲ ಅವಾಗ ಕರ್ದಿಟ್ಟಂತ ಈರುಳ್ಳಿನ ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಹಾಕೊಂಡು ಆದ ನಂತರ ನೀವು ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ನಾನು ಮುಚ್ತಾ ಇದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಿಂದನೂ ಸಹ ಅಂದ್ರೆ ಸೈಡಲ್ಲಿ ಬಾರ್ಡರ್ ಕಟ್ಬಿಟ್ಟು ಪ್ಲೇಟನ್ನು ಹಾಕಿ ಮುಚ್ತಾರೆ. ತುಂಬಾ ವಿಧಾನಗಳಿದ್ದಾವೆ ದಮ್ ಕಟ್ಟಕ್ಕೆ. ಸೊ ನಾನು ಇದನ್ನ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ಹಾಕ್ತಿದ್ದೀನಿ, ಯಾಕಂದ್ರೆ ಇದು ಒಳ್ಳೆ ಚೆನ್ನಾಗಿ ದಮ್ ಕಟ್ಟತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ತರ ನಾನು ದಮ್ ಕಟ್ಟಾದ ನಂತರ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ
ಇವಾಗ ನಾನು ಆಲ್ರೆಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಯಾವಾಗಲೇ ನಾನು ರೈಸ್ ಹಾಕಿದ್ನ ಆವಾಗಲೇ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಆದ ನಂತರನೇ ಈ ಥರ ಅಲ್ಯೂಮಿನಿಯಂ ಪೇಪರ್ ಪೈಲೆಲ್ಲ ಕಟ್ಕೋಬೇಕು. ಸೊ ಇವಾಗ ನಾನೊಂದು ಅದಕ್ಕೆ ಪಾತ್ರವನ್ನು ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ವೇಟ್ಗೋಸ್ಕರ ಕುಕ್ಕರಲ್ಲಿ ನೀರು ಹಾಕಿ ಇಡ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಒಂದು ಚಿಕ್ಕದಾದಂಥ ಕಲ್ ಸಹ ಇಡ್ಬೋದು, ನೋ ಪ್ರಾಬ್ಲಮ್. ನಾ ಅದೇನು ಮಾಡಿದ್ರೆ 750 ಗ್ರಾಮ್ ಆದ್ರಿಂದ ನಾನು ಒಂದೇ ಲೇಯರ್ಗೆ ರೈಸ್ ಹಾಕಿದ್ದೀನಿ. ನೀವೇನಾದ್ರೂ 2 kg 3 kg ಮಾಡ್ತೀರಂದ್ರೆ ಸ್ವಲ್ಪ ಗ್ರೇವಿನ ತೆಗೆದುಬಿಟ್ಟು 3-4 ಲೇಯರ್ ರೈಸ್ ಹಾಕಿ ಬೇಯಿಸಿ, ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನೋಡಿ ಇವಾಗ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ಫುಲ್ ಆಗಿ. ಸೊ ಇದೇ ತರ ಬಿರಿಯಾನಿ ನೀವು ನಿಮ್ಮ ಮನೇಲೆ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದೇ ತರ ಬಿರಿಯಾನಿ ಮಾಡಿ ಅಂತ ಅವರಿಗೂ ಹೇಳಿ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬಂದಿದೆ. ಸೊ ನಾನು ಮುಂದಿನಲ್ಲಿ ಯಾವ್ದು ಅಡಿಗೆ ಮಾಡ್ಬೇಕಂತ ಹೇಳಿ, ಸೊ ಅದೇ ಅಡಿಗೆಯಿಂದ ನಾನು ಬರ್ತೀನಿ. ಥ್ಯಾಂಕ್ ಯು.